ಯಾವತ್ತಾದ್ರೂ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡಿದ್ಯಾ? 5 ರೂಪಾಯಿ ತಿಂಡಿ 10 ರೂಪಾಯಿ ಊಟ. 60 ರೂಪಾಯಿ ಕೊಟ್ಬಿಟ್ಟು ಬೇಕಾದ್ರೆ ರೋಡ್ ಸೈಡ್ ತಿಂದ್ಬಿಡ್ತೀನಿ, ಆದ್ರೂ ಸವಸ ಮಾತ್ರ ಬೇಡ ಕಣಪ್ಪ. ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು ಎಲ್ಲ ಅಲ್ಲೇ ತಿಂದ್ರು, ನೀನ್ ನೋಡಿಲ್ವಾ? ದಿನ ತಿನ್ನಂಗಿದ್ದೀರಾ ಈ ತರ ಪರಿಸ್ಥಿತಿ ಅಂತೂ ಬರ್ತಾ ಇರಲಿಲ್ಲ. ಹೌದು, ಇದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದಾರೆ? ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿದ್ದು 2017-18ರಲ್ಲಿ 100 ಕೋಟಿ ರಿಲೀಸ್ ಮಾಡಿದ್ರು. ಮತ್ತೆ 2018 ಮತ್ತೆ 19ರಲ್ಲಿ 145 ಕೋಟಿಗೆ ಇನ್ಕ್ರೀಸ್ ಮಾಡಿದ್ರು. ಮತ್ತೆ 2019ರಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂತು. ಕೆಲ್ಸಕ್ಕೆ ಬರೆದ ರಾಜಕೀಯ ಮಾಡ್ಕೊಂಡು ಎಷ್ಟೋ ಕಡೆ ಕ್ಯಾಂಟೀನ್ ಗಳನ್ನ ಮುಚ್ಚಿದ್ರು. 2022-23ರಲ್ಲಿ 60 ಕೋಟಿಗೆ ಫಂಡ್ ನ ರೆಡ್ಯೂಸ್ ಮಾಡಿದ್ರು. ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. 2023-24ರಲ್ಲಿ ಕಾಂಗ್ರೆಸ್ ಅವರು 100 ಕೋಟಿ ಅಲೋಕೇಟ್ ಮಾಡಿದ್ರು. ಸ್ಟಿಲ್ ಕ್ವಾಲಿಟಿ ಇಂಪ್ರೂವ್ ಆಗಿಲ್ಲ. ಇಲ್ಲಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳೋದಕ್ಕಿಂತ ಸ್ಕೀಮು ಬಡವರ ಹೊಟ್ಟೆ ತುಂಬಿಸೋದಾಗಿದೆ. ಆದ್ರೆ ರಾಜಕಾರಣಿಗಳು ಕ್ರೆಡಿಟ್ ಬರಲಿ ಮುಳುಗೋಗಿದ್ದಾರೆ. ಇಲ್ಲಿ ಎಷ್ಟೋ ಕ್ಯಾಂಟೀನ್ ಗಳಲ್ಲಿ ಫುಡ್ ಕ್ವಾಲಿಟಿ ಇಶ್ಯೂ ಇದೆ. ಎಷ್ಟೋ ಕಡೆ ಕ್ಯಾಂಟೀನ್ ಗಳನ್ನ ಮುಚ್ಚಿದ್ದಾರೆ. ಜನಗಳಲ್ಲಿ ಕಾಸಿಲ್ಲ ಅಂತ ಹೇಳಿದ್ರು ಆರೋಗ್ಯ ಮುಖ್ಯ ಅಂತ ಹೇಳಿ ಬೇರೆ ಕಡೆ ಹೋಗಿ ತಿನ್ನೋ ತರ ಆಗಿದೆ. ಗೌರ್ಮೆಂಟ್ ಎಂಪ್ಲಾಯ್ಗಳು ಮತ್ತೆ ಈ ರಾಜಕೀಯ ವ್ಯಕ್ತಿಗಳು ದಿನ ಬಂದ್ಬಿಟ್ಟು ಈ ಇಂದಿರಾ ಕ್ಯಾಂಟೀನ್ ಊಟ ಮಾಡಿದ್ರೆ ಮೋಸ್ಟ್ಲಿ ಇದೆಲ್ಲ ಸರಿ ಹೋಗ್ಬೋದೇನಪ್ಪ ಅಲ್ವಾ? ಬರ್ತಾರಪ್ಪ, ಅದೇ ಲಾಂಚಿಂಗ್ ದಿನ ಮಾತ್ರ. ಏನು ಕೇಳು, ಫೋಟೋ ಹೊಡೆದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕೆ. ನಮ್ ಸಿಎಂ ಅವರು ಸೋಷಿಯಲ್ ಮೀಡಿಯಾ ಮೇಂಟೆನೆನ್ಸ್ ಗೆ 54 ಲಕ್ಷ ರೂಪಾಯಿಗಳನ್ನ ಮಂತ್ಲಿ ಖರ್ಚು ಮಾಡ್ತಿದ್ದಾರೆ ಅಂತೆ. ಇನ್ನ ಊಟ ತಿಂಡಿ ಎಷ್ಟು ಖರ್ಚು ಮಾಡ್ತಾರೋ ಅವ್ರು ಯಾಕೆ ಬಂದು ಇಲ್ಲಿ ತಿಂತಾರೆ? ಇದಿರೋದು ಬಡವರಿಗೆ ಮಾತ್ರ. ನಮ್ ಟ್ಯಾಕ್ಸ್ ದುಡ್ಡಪ್ಪ, ಎಂಜಾಯ್ ಮಾಡ್ಲಿ ಬಿಡು. ನಾನು ನೀನು ಕಾಂಗ್ರೆಸ್ ಬಿಜೆಪಿ ಅಂತೇಳಿ ಕಿತ್ತಾಡ್ಕೊಂಡಿರೋಣ.